ಮಂದಿ ಕಡೆ ಅಂದ್ ಅನಿಸ್ಕೊಂಡು ಸಾಕಾಗೈತಿ. ನಿನ್ನ ನೌಕರಿ ಅದೇನಾರ ಆಗಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಒಂದು ಮನಿತಾನ ನೋಡ್ತೀನಿ, ಮದುವೆ ಆಗಿಬಿಡು. ಅಂಥದ್ದೇನೀಗ ಅವಸರ ಐತೆನ? ಅಲ್ಲ, ನಿನ್ನ ಮದುವೆ ಆಗ್ಲಾರ ನಾ ಹೆಂಗೆ ಮದುವೆ ಮಾಡ್ಕೊಳ್ಳಿ? ನನ್ನ ಮದುವೆ ಆಗಿದ್ರು ಇನ್ನ ತನ್ನ ಊರಾಗ ಹೆಸರು ಕೆಡಿಸ್ಕೊಂಡಿಲ್ಲ, ಅಲ್ಲೂ ಕೆಲಸ ಮಾಡಿಲ್ಲ. ಆದ್ರೆ ನೀನು ನಾನು ಮಾಡಿದ ತಪ್ಪೇ. ಆದ್ರೆ ನನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ. ಮದುವೆ ಆದ ಹುಡುಗನ ಮ್ಯಾಗ ಹಂಬಲ ಇಟ್ಕೊಂಡು ಕೂತಿ ಅದವ. ಏನ್ ನಿನಗೆ ಹೇಳು? ನಾನು ಅವನು ಪ್ರೀತಿ ಮಾಡಿದ್ದು ನಿನಗೆ ಗೊತ್ತಿಲ್ಲ ಏನನ? ಗೊತ್ತಿದ್ದದೈತಿ, ಆಗುದೆಲ್ಲ ಆಗಿ ಹೋಗೈತಿ. ಈಗ ನಾನು ನೋಡಿದ ಹುಡುಗನ ಮದುವೆ ಆಗ್ತಿಲ್ಲ ಅಷ್ಟೇ ಹೇಳು. ಮದ್ವೆ ವಿಷಯ ಅನ್ಕತನ ನನ್ನ ಮುಂದೆ ಮಾತಾಡಕ್ ಹೋಗ್ಬೇಡಣ. ನಾ ಒಪ್ಕೊಳೋದಿಲ್ಲ. ಒಪ್ಕೋದಿಲ್ಲ? ಹಾ, ಅವನು ಪೂರ್ತಿಕ್ ಅವ್ನು ಬಿಟ್ಬಿಡು. ಯಾಕೆ ಅವನ ಜೀವನದಾಗ ಗಾಡಿ ಹೋಗಾಕ್ತಿ? ಅವರೆಲ್ಲ ಹಂಗೆ ಮಾತಾಡ್ತಾರಂತಂದ್ರೆ ನೀನು ಹಿಂಗೆ ಮಾತಾಡಕತ್ತಿಲ್ಲನ? ನಾ ಊರಿಗೆ ಬರ್ಲೇ ಬೇಡ. ಬರ್ಲಾರ್ದ ಚಲೋ ಆಕತ್ತವ. ನಾ ನೆಮ್ಮದಿಯಿಂದ ಬದುಕಾಕರ ಅನುಕೂಲ ಆಗ್ತೈತಿ. ಯಾಕ? ಯಾರು ಏನಂದಾರ ನಿನಗೆ? ಕಂಡವ್ರೆಲ್ಲ ಬಾಯಿಗೆ ಬಂದದ್ದು ಮಾತಾಡೋದು ನೋಡಿದ್ರೆ ಮನೆಯಿಂದ ಹೊರಗೆ ಒಂದು ಹೆಜ್ಜೆ ಇಡಾಕ ಮನಸ್ಸು ಬರೋದಿಲ್ಲ. ಅದ್ರಾಗ ಅವನ ಹೆಂಡತಿ ಏನು ಮಾತಾಡ ಅಂತ ನಿನಗೇನು ಗೊತ್ತೈತಿ? ಯಾರೋ ಮಾಡಿದ ತಪ್ಪಿಗೆ ನನಗೆ ಯಾಕೆ ಶಿಕ್ಷೆ? ಏನ್ವಾ, ಮದುವೆ ಮಾಡ್ಕೊ ಅನ್ನೋದನ್ನ ತಪ್ಪ? ಈ ಪರಿಸ್ಥಿತಿ ಒಳಗ ತಪ್ಪೇನ? ತಪ್ಪಂತ ನಿನಗನಿಸಿದ್ರೆ ನಿನ್ನ ಜೀವನ ದಂಡಿಗೆ ಹೆಚ್ಚು ಜವಾಬ್ದಾರಿ ನಂದೈತಿವ. ಮದುವೆ ಮಾಡೇ ಕೊಡಂಗಾಗಿತ್ತಂತಂದ್ರ ನಾ ಯಾಕೆ ಅಷ್ಟು ಕಷ್ಟಪಟ್ಟು ಓದಿ ನೌಕರಿ ಹಿಡಿಬೇಕಾಗಿತ್ತು? ಕಷ್ಟಪಟ್ಟು ಓದಿ ನೌಕರಿ ಹಿಡಿದಿ, ಅದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ಆದ್ರೆ ಊರಾಗ ನೀ ಮಾಡಿದೇನು ಗೊತ್ತಿತ್ತಲ್ಲ, ಅವನ ಜೋಡಿ ನಾನು ಮದುವೆ ಮಾಡ್ಕೊಡ್ಬೇಕಾಗಿತ್ತ. ಕಷ್ಟಪಟ್ಟು ಓದಿಸೆ ನೌಕರಿ ಹಿಡಿಸೆ ಇಷ್ಟು ಪಗಾರ ಬರುವಂಗ ನಿನ್ನ ಮಾಡಿ ಹೋಗಿ ಹೋಗಿ ಅಂತವ್ ಮದುವೆ ಮಾಡಿಕೊಡ್ತಾರ. ನನಗೆ ಬರೋ ಪಗಾರೆಲ್ಲ ನೀನ ತಗೋಣ. ಆದ್ರೆ ನನ್ನ ನೆಮ್ಮದಿಯಿಂದ ಇರಾಕ್ ಬಿಟ್ಬಿಡ. ಏನ್ ಮಾತಾಡ್ತೇವ ನೀನು? ಪಗಾರ ಜೊತೆ ಮನಿ ಮರ್ಯಾದನ್ನು ಕಾಪಾಡ್ಬೇಕಾಗತ್ತೆ. ಯಾವುದು ನನಗೆ ಎದುರು ಮಾತಾಡಬೇಡ. ಸುಮ್ಮನ ತೋರಿಸಿದವನ ಜೊತೆ ಮದುವೆ ಆಗ್ಬಿಡು. ಅವನ್ ಬಿಟ್ಟು ನನ್ನ ಮನಸ್ಸಿನಾಗ ಮತ್ತೆ ಯಾರೂ ಇಲ್ಲ. ನನಗೆ ಒತ್ತಾಯ ಮಾಡಕ್ ಹೋಗ್ಬೇಡಣ. ಒತ್ತಾಯ ಮಾಡದಿದ್ರೆ ಯಾರೊಬ್ರು ಮನಿ ಮುಂದೆ ಹಾಯಿಸ್ಕೊಡೋದಿಲ್ಲ. ನಿನ್ನ ಮರ್ಯಾದೆ ನೀನು ನೋಡ್ಕೊಳೋ ಜೊತೆಗೆ ನನ್ನ ಮನಸ್ಸು ಅರ್ಥ ಮಾಡ್ಕೋಣ. ಏನ್ ಅರ್ಥ ಮಾಡ್ಕೋಬೇಕು, ಹೆಂಗ್ ಅರ್ಥ ಮಾಡ್ಕೋಬೇಕು, ಎದಕ್ಕೆ ಅರ್ಥ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತೈತಿ. ನನ್ನ ಮಾತಿಗೆ ನೀನು ಒಪ್ಪಿದ್ರೆ ನೀನು ಯಾರ ಮಾತಿಗೆ ಒಪ್ತಿ ಅನ್ನೋದು ನನಗೆ ಗೊತ್ತೈತಿ. ಮದ್ವಿಗೆ ಬಾ ಬಾ ಅಂತ ಹೇಳಿ ಹೇಳಿ ಸಾಕಾತ. ಯಾಕೆ ಬರಲಿಲ್ವಾ? ಹೊರಗೆ ಬರಕ ಮನಸ್ಸೇ ಇರ್ಲಿಲ್ಲಣ್ಣ. ನೀವು ಮದ್ವಿಗೆ ಬರ್ತೀರಾ ಅಂತ ಇವ್ರು ಎಷ್ಟು ಆಸೆ ಇಟ್ಕೊಂಡು ಕುಂತಿದ್ರು ಗೊತ್ತೇನ್ರಿ? ನಾವು ಚಲೋನ ಇರ್ತೀವ. ನಿನಗೆ ಬುದ್ಧಿ ಹೇಳವನ ನಾ ಮದುವೆ ಮಾಡ್ಕೊಂಡೆ. ನಿನಗೆ ಮೋಸ ಮಾಡಿದವ ಅವ ಮದುವೆ ಮಾಡ್ಕೊಂಡ. ನೀ ಯಾವಾಗ ಮದುವೆ ಆಗಕ್ಕಿ? ಹೋಗ್ಲಿ ಬಿಡವ, ಚಂದಿರಿ. ಅವ ಅಂತೀರಲ್ಲ, ಯಾರೀ ಅವರು? ಕೇಳಿದ್ರೆ ಅಕ್ಕಿ ಹಂಗೆ ಹೇಳ್ತಾಳೆ. ಅವನು ಬಿಟ್ಟು ಕೊಡುದಿಲ್ಲ, ಅವನು ಬಿಟ್ಟು ಇರುವುದಿಲ್ಲ. ಅವ್ನ ನೆನಪಿನಾಗ ನಾ ಕಾಲ ಕಳಿಬೇಕಂತ ಮಾಡೀನಿ. ಯಾವ ಮದುವೆನೂ ಬೇಡ, ಏನೂ ಬೇಡ. ಅವ ಹೆಂಡತಿ ಜೊತೆ ಚಂದ ಅದಾನ, ಸಂಸಾರಕ್ಕೂ ಹತ್ಯಾನ. ನೀ ಯಾವಾಗವ ಚಂದಿರಕ್ಕಿ? ನಾ ಎಷ್ಟು ಹಚ್ಕೊಂಡಿನಿ ಅಂತೇಳಿ ನಿಂಗೆ ಗೊತ್ತಿದ್ರು ನೀ ಹಿಂಗೆ ಮಾತಾಡ್ತೀಯಲ್ಲಣ್ಣ. ಈ ಅಕ್ಕ ಅವ್ರನ್ನ ಅಷ್ಟು ಹಚ್ಕೊಂಡಾರೆ? ಜೀವದಕ್ಕಿಂತ ಹೆಚ್ಚು ಹಚ್ಕೊಂಡಾಳ. ಆದ್ರೆ ಈಕಿ ಪ್ರೀತಿಗೆ ಬೆಲೆ ಇಲ್ಲಾರ್ದಂಗಾಗೈತಿ. ನನ್ನೇನು ಚಂದ ಇಡೋದು ಬೇಕಾಗಿಲ್ಲಣ್ಣ. ಆ ದೇವ್ರನ್ನೊಬ್ಬನ ಚಂದ ಇಟ್ರೆ ಸಾಕು. ಯಾಕೆ ಅಳ್ತಿ ಬಿಡಕ್ಕ? ನಿಂದ ಆದಂತ ಒಂದು ಜೀವನ ಐತಿ. ಜೀವನ ಐತೆವ. ಹೆಂಗೈತಿ ಹೇಳು? ನೋಡಿದ ಮಂದಿ ನಗೋಂಗಾಗೈತಿ. ಇರ್ಲಿ ಬಿಡುವ, ನಿನ್ನ ಮಾತಾಡಿಸಿ ಹಳಿ ನೆನಪು ನಾವ್ಯಾಕೆ ತರಿಸೋನು? ಮಣಿಗೆರೆ ಬಂದು ಹೋಗು. ಮದ್ವಿ ಮಾಡ್ಕೋ ಅಂತೇಳಿ ಭಾಳ ಜೀವ ತಿನ್ನಾಕತ್ತಾರ. ಯಾವ ಖುಷಿಲೇ ಮದುವೆ ಆಗ್ಲಿ? ನಿನ್ನ ಜೀವನಕ್ಕೆ ಒಂದು ಅರ್ಥ ಸಿಗಬೇಕಂದ್ರೆ, ನಿನಗೆ 4 ಮಂದಿ ಊರಾಗ ಕರೆದು ಮಾತಾಡಿಸ್ಬೇಕಂದ್ರೆ ನೀ ಮದುವೆ ಮಾಡ್ಕೊಳಕ ಬೇಕ. ಈ ಮಾತು ಹೇಳಾಕ ನಿನಗೆ ಮನಸ್ಸರ ಹೆಂಗೆ ಬರುತ್ತೆ? ಕಂಡವ್ರ ಕಲೆ ಎಟ್ಟಂತ ಅನಿಸೋಳಿ. ಮನ್ಯಾಗ ಹೆಂಡತಿ ಕಿರಿಕಿರಿ, ಹೊರಗೆ ಮಂದಿ ಕಿರಿಕಿರಿ. ನನಗೆ ಅಷ್ಟಲ್ಲ, ನಿನಗ್ರೆ ಯಾಕೆ ಅನಿಸ್ಕೊಡ್ಲಿ? ಮದುವೆ ಮಾಡ್ಕೊಂಡೆ ಅಂದ್ರೆ ಬಂದಾಗ ಹೋದಾಗ ನೀನು ಮಾರಿಯರ ನೋಡ್ಬೋದಲ್ಲ. ಜೀವನ ಪೂರ್ತಿ ನಿನ್ನೆಕಾಗಿ ಉಳಿಬೇಕಂತೇಳಿ ಆಸೆ ಪಟ್ಟೀನಿ. ಆಸೆ ಎಲ್ಲ ನಿರಾಸೆ ಆಗಿ ಹೊಂಟದ. ಕಂಡ ಕನಸೆಲ್ಲ ಕಣ್ಣು ಮರಿಯಾಗಿ ಹೊಂಟದ.
ನೀ ನನ್ನಕ್ಕಾಗಿ ಉಳಿದ ಕನಸಿನ ಮಾತಾಗೂ ಹೊತ್ತು ಬಂದೈತಿ. ಬೇಡ, ಬದಲಾದ ಬದುಕೈತಿ. ಯಾರನ್ನು ಕಟ್ಕೊಂಡು ಏನಂತ ಜೀವನ ಮಾಡಲಿ? ನಾ ನಿನ್ನವಲ್ಲ ಅಂತೇಳಿ ಗಟ್ಟಿ ನಿರ್ಧಾರ ಮಾಡಿ ಮರ್ತು ಬಿಟ್ಟೆ ಅಂದ್ರೆ ನಿನ್ನ ಬಾಳಿನ ಬಂಗಾರ ಆಕೈತಿ. 4 ಮಂದಿಯಾಗೂ ನಿನ್ನ ಹೆಸರು ಬರ್ತೈತಿ. ನನಗೂ ಒಂದು ಧೈರ್ಯ ಇದ್ದಂಗೆ ಆಕೈತಿ. ನಾರ ಎಷ್ಟು ದಿನದವ ಈಗೀಗ ಹೆಂಡತಿ ಕೈಗೊಂಬೆಯಾಗಿ ಬದುಕಾಗತ್ತೀನಿ. ನಿನ್ನ ಬಿಟ್ಟು ಬದುಕುದಂತಂದ್ರೆ ಕುತ್ತಿಗೆ ಬರುತ್ತೆ ನನಗೆ. ನೀ ಏನಂದ್ರು ನಿನ್ನ ಮದುವೆಗೆ ಒಪ್ಸೋದು ಅಷ್ಟ ನನ್ನದಾಗದೀಗ. ನಿನಗೂ ಬೇಸರಕ್ಕೇನಂತೇಳಿ ನಾ ಅನ್ಕೊಂಡಿರ್ಲಿಲ್ಲ. ಈ ಜನ್ಮ ಅಷ್ಟಲ್ಲ, 7 ಜನ್ಮಕ್ಕೂ ನೀ ನನಗೆ ಬೇಸರ ಆಗೋದಿಲ್ಲ. ಆದ್ರೆ ನಿನ್ನ ಮರ್ಯಾದೆ ಕಳೆಯಾಕ ನನಗೆ ಮನಸ್ಸಿಲ್ಲ. ಆ ಅಕ್ಕ ನಿನ್ನ ಎಷ್ಟು ಹಚ್ಕೊಂಡಾಳ? ಆಕಿಗೆ ಯಾಕೆ ಮೋಸ ಮಾಡಿದಿ? ಆಕಿ ಕಣ್ಣೀರು ನೋಡಿ, ಆಕಿ ಮಾತಾಡೋದು ನೋಡಿ ಆಕಿಗೆ ನಾ ಮೋಸ ಮಾಡಿದ್ ನಿನಗೆ ಅನಿಸ್ತಿರ್ಬೋದು. ಆದ್ರೆ ನನ್ನ ನೋವು ನಿನಗೇನು ಗೊತ್ತಾ? ಆಕಿ ನಿಜವಾಗ್ಲೂ ನೀ ಹಚ್ಕೊಂಡಿದ್ರೆ ಮದ್ವೆ ಮಾಡ್ಕೋಬೇಕಿಲ್ಲ ಮತ್ತೆ? ಹಚ್ಕೊಂಡಿದ್ನಿ, ಆಕಿ ಮ್ಯಾಗ ಪ್ರಾಣನ ಇಟ್ಟಿದ್ನಿ. ಆಕಿನೂ ನನ್ನ ಮ್ಯಾಗ ಇನ್ನೂವರೆಗೂ ಪ್ರಾಣನ ಇಟ್ಟಾಳ. ಮನೆ ಮಂದಿ ಎದುರಾದ್ರೆ ಏನು ಮಾಡೋದೈತಿ ಹೇಳ? ಮನೆ ಮಂದಿ ಮೋಸ ಮಾಡ್ಯಾರಂತ ನಿನ್ನ ಹೆಂಡತಿಗೆ ಚಲೋ ನೋಡ್ಕೊಳತ್ತಿ, ಆಕಿ ಅಕ್ಕನ ಮರ್ತ ಬಿಡಾತಿ. ನನ್ನ ಜೀವ ಇರೋವರೆಗೂ ಆಕಿನ ಮಾತ್ರ ಮರೆಯೋದಿಲ್ಲ. ಆಕಿನ ಜೊತೆ ಒಂದು ಮಾತು ಮಾತಾಡಿದ್ರೆ ಮನ್ಯಾಗ ನಾನು ಹೆಂಡತಿ ಸಾಯ್ತೀನಿ ಅಂತಾಳೆ. ಯಾರನ್ನತ್ತ ನಾನು ನೋಡ್ಬೇಕು? ನನ್ನ ನಂಬಿ ನೌಕರಿ ಹೋದಕಿನೋ, ಏನ ನಾನು ನಂಬಿ ಮನೆಗೆ ಬಂದಕಿನೋ? ಇದನ್ನ ನಿನ್ನ ಮದುವೆ ಆಗೋಕ್ಕಿಂತ ಮೊದಲ ವಿಚಾರ ಮಾಡ್ಬೇಕಿತ್ತು. ನಮ್ಮ ಊರಿಗೆ ಈಗ ಹೊಸ್ತಾಗಿ ಬಂದಿ. ನಿನಗೆ ಇಲ್ಲಿ ಬಗ್ಗೆ ನಿನಗೇನು ಗೊತ್ತು? ಬಂಗಾರ ಅಂತ ಹುಡುಗದನ್ನ ಚಂದಗ ಬಾಳೆ ಮಾಡು. ನಮ್ದೇನು ವಿಚಾರ ಮಾಡಬೇಡ, ನಮ್ದು ಹಿಂಗೆ ಹೋಗೋದ. ಆ ಅಕ್ಕನ ಕಣ್ಣೀರು ನೋಡೋದಾಗ್ಲಿಲ್ಲ ನನಗೆ, ಅದಕ್ಕೆ ನಿನ್ನ ಜೋಡಿ ಮಾತಾಡಕ್ಕೆ ಬಂದೆ. ಕಾಲ ಕೈ ಮೀರಿ ಹೋಗೈತಿ. ಆಕಿನೂ ನಾನು ಮಾರಿ ನೋಡೇ ಮರುಗೋದಾಕೈತಿ. ಏನಂದ್ರೂ ಬರ್ದಿಲ್ಲ, ಆಡಿದ್ರು ಬರ್ದಿಲ್ಲ. ಊರಾಗಿರ್ತಿಲ್ಲ, ನೀನ ನೋಡಾಕತಿ ನಾನು ಹೆಂಡ್ತಿ ಹೆಂಗೆ, ಈಕಿ ಹೆಂಗಂತ. ಇದು ನಾನು ನಿನ್ನ ಕಣ್ಣಿಗೆ ಕೆಟ್ಟವಾಗಿರ್ಬೋದು. ನನ್ನ ರೇಖನ ಕಣ್ಣಿಗೆ ನಾ ಯಾವಾಗಲೂ ಬಂಗಾರ ಅಂತ ಹೋಗಿ. ಊರು ಹೊರಗೆ ಕರೆದು ಮಾತಾಡಕತ್ತೀನಿ ಅಂತ ನಿನಗೆ ಸಂಶಯ ಬಂದಿರಬೇಕಲ್ಲ. ಊರೊಳಗೆ ಕರೆದು ಮಾತಾಡಕ ಏನೇನು ಉಳಿಸಿಲ್ಲ ಊರು ಮಂದಿ. ಏನರ ಒಂದು ಕಾದು ನೋಡೋಕೆ ಕೂತಿರ್ತಾರೆ. ಸುಮ್ಮನೆ ನಿನ್ನ ಜೊತೆ ಮಾತಾಡಿದೆ ನಾನು ಹೆಂಡತಿಗೆ ಹೇಳೋದು, ನಾನು ಹೆಂಡತಿ ಮಂದ್ಯಾಗ ಜಗಳಕ್ಕೆ ನಿಂದಿರೋದು, ಸಾಯ್ತೇನೆ ಅನ್ನೋದು, ಊರ್ಲಿ ಹಾಕೋತೀನಿ ಅನ್ನೋದು ಇದು ನಡೆದೈತಿ. ಇವನ ಮದುವೆಗೆ ಯಾಕೆ ಬರಲಿಲ್ಲ? ನಾನು ಊರಾಗ ಮಾರಿ ಎತ್ಕೊಂಡು ಹೆಂಗೆ ತಿರುಗಾಡ್ಲಿ? ಅಲ್ಲ, ಅವ್ನ ಮದ್ವೆಗಾರ ಬಂದಾಗ ಏನು ಮಾಡಲಿ? ಹೇಳಿದ್ದಂತ ಬರಾಕಿ ಏನಾಗಿತ್ತ? ನಿನ್ನ ಊರೈತಿ, ಆಕೆ ನಾನು ಹೆಂಡತಿ ಒಟ್ಟ ಒದರಾಡತ್ತಾಳ ಅಂತೇಳಿ ಬರೋದು ಬಿಡಾಕಾದೈತೇನ? ಡ್ಯೂಟಿ ಮ್ಯಾಗ ಬೇಷದಿಯಾ? ನಾ ಹೆಂಗಿದ್ರು ಚಂದ ಅದಿನಂತನ ಹೇಳ್ಬೇಕಲ್ಲ. ಒಂದು ಮಾತು ಹೇಳ್ತೀನಿ, ಏನೂ ತಪ್ಪು ತಿಳ್ಕೊಬೇಡ. ಊರು ಮಂದಿಯೆಲ್ಲ ನಿನ್ನಿಂದ ಆ ಹುಡುಗಿ ಜೀವನ ಹಾಳಾತು ಅಂತೇಳಿ ನನ್ನ ಕಡೆ ಬಳ್ಮಣ ಮಾತಾಡಕತ್ತಾರ. ಚಲೋ ಹುಡುಗ ನೋಡ್ಕೊಂಡು ಮದುವೆ ಮಾಡ್ಕೊ. ಎಷ್ಟು ದಿನ ಅಂತ ನಾನು ಚಿಂತೆಯಾಗಿರ್ತಿ. ನಾನು ಚಿಂತೆಯಾಗಿದ್ರೆ ನಿನಗೆ ಏನಾರ ಬರ್ತೈತಿ? ನಿನ್ನ ಕಣ್ಣು ಮುಂದೆ ಸಾಯಿ ಅಂತೇಳು, ನಕ್ಕು ಅಂತ ಜೀವ ಬಿಡ್ತೀನಿ. ಆದ್ರೆ ಈ ಮಾತೊಂದು ಅನ್ನಕ್ಕೆ ಹೋಗ್ಬೇಡ. ಈ ಮಾತನಕ ನನಗೂ ಮನಸ್ಸಿಗೆ ಕೆಟ್ಟ ಅನಿಸ್ತೈತಿ ಕರೆ. ಆದರೆ ಏನು ಮಾಡೋದು? ನನ್ನಿಂದ ನಿನ್ನ ಜೀವನ ಹಾಳಾಗಬಾರ್ದಲ್ಲ. ನನ್ನ ಕಣ್ಣು ಮುಂದೆ ನೀನು ಹಾಕೋತಿದ್ದೆ ಅಂದ್ರೆ ನನ್ನ ಬಾಳೆ ಬದುಕಿನಾಗೂ ಮುಂದೆ ಹೆಜ್ಜೆ ಇಡಕ್ಕೆ ದಾರಿರ ಬರ್ತೈತಿ. ನೀ ಧೈರ್ಯದಿಂದನೇ ಬದುಕು. ನಾ ಏನು ನಿನ್ನ ಹೆಸರು ಕೆಡ್ಸಂಗಿಲ್ಲ. ನಾನು ನಿನ್ನ ಹೆಸರು ಕೆಡ್ಸಿನಿಲ್ಲ, ನಾನು ನಿನ್ನ ಜೀವನ ಹಾಳು ಮಾಡಿನಿಲ್ಲ. ಅದಕ್ಕೆ ಉದಾಹರಣೆನ ಊರು ಮಂದಿ ಉಗುಳಿ ಮಾತಾಡಕತ್ತಿದ್ದ. ನೀ ಜೀವನ ದಂಡಿಗೆ ಹಚ್ಕೊಂಡೆ ಅಂದ್ರೆ 4 ಮಂದಿ ನಾ ಮಾಡಿದ ಮೋಸರ ಮರ್ತು ಬಿಡ್ತಾರ. ಮಂದಿ ನನಗೂ ಅಂತಾರ, ನಿನಗೂ ಅಂತಾರ. ಯಾಕೆ ಹೇಳು? ನಿನ್ನೇಂತಿ ಎಷ್ಟು ತಲೆ ತುಂಬಾಕತ್ತಾಳ. ತಲೆ ತುಂಬಾಕತ್ತಾಳಲ್ಲ, ತುಂಬಲಿ. ಯಾಕೆ ತುಂಬ್ತಾಳೆ ಹೇಳು? ತಾನು ಜೀವನನೂ ತಾನು ನೋಡ್ಕೋಬೇಕಲ್ಲ. ಯಾಕೆ ನೋಡ್ಕೋಬೇಕು ಹೇಳು? ತಾನು ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ನಡ್ಯಾಕೆ ಬಂದಾಳಲ್ಲ. ಗಂಡನ ಜೊತೆ ಇರಬೇಕು, ಗಂಡನ ಜೊತೆ ಬಾಳ್ಬೇಕು, ಗಂಡನ ಜೊತೆ ತಿರುಗಾಡ್ಬೇಕಂತ ಆಕಿಗೂ ಆಸೆ ಇರೋದ. ನಾ ಎಲ್ಲರೂ ಹೊರಗೆ ನಾನು ಹೆಂಡತಿನ ಕರ್ಕೊಂಡು ಹೋದಾಗ ನನ್ನ ಹೆಂಡತಿ ಕಿವಿಗೂ ನಿನ್ನ ಸುದ್ದಿ ಮುಟ್ಟೋದಲ್ಲ, ಆಕಿಗೂ ಮನಸ್ಸಿಗೆ ಹಳಹಳೆ ಆಗೋದಲ್ಲ. ಯಾಕ ಈಗೀಗ ಹೆಂಡತಿ ನೋಯಿಸ್ಕೊಂಡು ಮಾತಾಡಕತ್ತಿ? ಹುಟ್ಟಿಸಿ ಒಂದು ಮಾತಾಡಕ್ಕೆ ನಾನು ನಿನ್ನ ಮುಂದೆ ಏನೂ ಮುಚ್ಚಿಟ್ಟಿಲ್ಲ, ನಿನ್ನ ಮುಂದೆ ಸುಳ್ಳು ಹೇಳೋದಿಲ್ಲ. ಹಂಗೇನಾರ ಸುಳ್ಳು ಹೇಳಾಕತ್ತಿದ್ನಿ, ನಾನು ಹೆಂಡತಿ ಮ್ಯಾಗ ಜೀವ ಆಗಿನ ಅಂತ ನಿನಗೆ ಅನಿಸಿದ್ರೆ ಅಮ್ಮಗನ ಕೇಳು, ಏನು ನಡೆದೈತಿ ಏನಿಲ್ಲ ಅಂತ ಕತಿ ಮಾಡಿ ಹೇಳ್ತಾನ. ಇವ್ರನ್ನ ಕೇಳಿ ನಾನು ನಿನ್ನ ಪ್ರೀತಿ ಮಾಡಿಲ್ಲ. ನೀ ಮಂದಿ ಮಾತು ಕೇಳಲ್ಲ, ನನ್ನ ಮಾತ್ರ ಕೇಳ್ತೈತೆ ನನಗೆ ಅನಿಸ್ತೈತಿ. ಈಗ ನನ್ನ ಮಾತು ಕೇಳಿ ನೀ
ಮದುವೆ ಮಾಡ್ಕೊಳಕ್ಕೆ ತಯಾರಾಗ. ಭಾಳ ದಿವ್ಸ ಬಿಡಕ್ಕೆ ಹೋಗ್ಬೇಡಣ. ಮಂದಿ ಮಾತಾಡವ್ರ ಆಕಿಗೆ ಬರ್ಲಾರಂತ ಮನಿತನ ಯಾವುದಾವು? ಅದ ವಿಚಾರ ಇಟ್ಟೀನಿ. ಹೆಂಗೂ ಊರಿಗೆ ಬಂದ ಇನ್ನು ಒಪ್ಪಿಸ್ತೀನಿ, ಮದ್ವೆ ಮಾಡತ್ತೀನಿ. ಮೊದಲ ಕೆಲಸ ಮಾಡ್ರಿ. ಯಾಕಂದ್ರೆ ಆಕಿ ಬಂದು ಪಗಾರದ 4 ರೂಪಾಯಿ ನಿಮ್ಗೆ ಉಳಿತೈತಿ. ಆಕಿ ಯಾವತ್ತೂ ಅವನಿಗೆ ಹಾಕ್ತಿರ್ತಾಳೆ ರೊಕ್ಕ. ಅವನಿಗೆ ಕಿಕ್ಕ ರೊಕ್ಕ ಹಾಕ್ತಾಳ? ಅವನಿಗೆ ಕಿಕ್ಕ ಹಾಕ್ತಾಳ ರೊಕ್ಕ? ಗೊತ್ತಿಲ್ಲ ನಿಮಗೆ? ಮೊನ್ನೆ ಅವ್ನು ಹೆಂಡತಿಗೆ ಆರಾಮ ತಪ್ಪಿದಾಗ 1 ಲಕ್ಷ ರೂಪಾಯಿ ನಿಮ್ಮ ತಂಗಿನ ಹಾಕ್ಯಾಳ. ಹೆಂಡತಿ ಮುಂದೆ ಬಯಸೋದು, ಆಕಿ ಬೆನ್ನ ಹಿಂದ ನನ್ನ ತಂಗಿ ಕಡೆ ರೊಕ್ಕ ಇಸ್ಕೊಳ್ಳೋದು, ಇದೆಲ್ಲ ಚಂದ ಕಂಡತ್ತೆ ಅವನಿಗೆ. ಅವನು ನಂಬಿ ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಆಕಿಗೆ ಒಂದು ಮದುವೆ ಮಾಡ್ರಿ. ಆಕಿದು ಒಂದು ಜೀವನ ಕಾಣ್ತೈತಿ. ವಿಚಾರ ಮಾಡುವಂಥ ಮಾತದಾವು. ಹೆಂಗಿದ್ರು ಊರಿಗೆ ಬಂದಾಳ, ಒಟ್ಟ ಬಿಡುದಿಲ್ಲ, ಗಂಟು ಹಾಕಿ ಬಿಡ್ತದೆ. ಹಿಂಗೆ ಅನ್ಕೋತ ಕುಂಡ್ರಬೇಡ. ಆಕಿ ಹಿಂಗೆ ನೌಕರಿಗೆ ಹೋಗೋದು, ಅವ ಫೋನ್ ಹಚ್ಚಿ ಜೀವ ತಿನ್ನೋದು ಇದಾಗೈತಿ. ಇಷ್ಟು ದಿನ ಏನಾಗೈತಿ ಅದು ಗೊತ್ತಿಲ್ಲ. ಆದ್ರೆ ಇನ್ನು ಮುಂದಿರೋದು ಒಂದು ಹೆಂಗಾರ ಮಾಡಿ ಆಕಿ ಮದುವೆ ಮಾಡು. ಮದುವೆ ಮಾಡ್ಬೇಕಂತ ನಿನ್ನ ಮನಸ್ಸೈತಿ, ಆದ್ರೆ ಆಗಕ್ಕಿ ಮನಸ್ಸ ಆಗಂಗಿಲ್ಲ ಅಂದ್ರು ದರ ಎಳೆದು ಹೋದ್ ತಾಳಿ ಕಟ್ಟಿಸ್ತೀನಿ. ರಮೇಶ, ಆ ರೇಖಾಗ ಒಂದು ಏನ್ರ ಬುದ್ಧಿ ಮಾತು ಹೇಳು. ನಿನ್ನ ಸಂಬಂಧ ನನ್ನ ಮದುವೆಗೆ ಬರಲಿಕ್ಕಿ ಹೆಂಗೆ ಬರ್ತಾಳೋ? ನಮ್ಮ ಮಧ್ಯೆ ಜಗಳ ಹಚ್ಚೋದೇನ? ಈ ಕಡೆ ನನಗೆ ನಾನು ಹೆಂಡತಿಗೂ ಲಗ್ನ ಕೇಳಿ, ಈ ಕಡೆ ಆಕಿಗೂ ಬಾಂದಿ ಒಂದ ಮದುವೆಗೆ ಆಕಿ ಮಾರಿ ನಾನು ಹೆಂಡತಿ ಮಾರಿ ಹೆಂಗೆ ನೋಡ್ಬೇಕು ಅವರು? ಅದನ್ನು ತಿಳ್ಕೊಂಡ ಆಕಿ ಬರ್ದು ಬಿಟ್ಟಿರ್ಬೇಕು. ನೀ ನೋಡ್ರಿ ಹಿಂಗೆ ಮಾತಾಡ್ತೀವಿ, ರೇಖಾ ನೋಡ್ರಿ ಹಂಗೆ ಮಾತಾಡ್ತಾಳ. ಯಾರು ನಂಬಕನ? ರೇಖಾನ ಮಾತ ನಂಬ, ರೇಖಾನ ನಂಬಸ, ರೇಖಾಗ ಧೈರ್ಯ ತುಂಬ. ರೇಖಾ ಒಟ್ಟು ನನ್ನ ಮರಿಬೇಕು ನೋಡು. ಮರೆತ ತಮ್ಮ ಮನೆ ಮಂದಿ ಹೇಳ್ದಂಗೆ ಕೇಳಿ ಯಾವನಾರ ಒಬ್ಬನ ಮದುವೆ ಆಗ್ಬೇಕು, ಹಂಗೆ ಮಾಡ. ಇಷ್ಟು ದಿನ ನಿನಗೆ ಆಕಿಗೆ ನಾನು ನಡಬರಕ್ಕಾಗಿದ್ದೆ. ಈಗ ನಾನ ಮುಂದೆ ನಿಂತು ದೂರ ಮಾಡಿದ್ರೆ ಹೆಂಗೆ ಚಲೋ ಅನಿಸ್ತೈತು? ಬಾಯಿ ಸತ್ತು ಹುಡುಗಿ ಮರಿಗೆ ಸಾಯಕತ್ತಾಳ. ಆಕಿನ ಕಣ್ಣೀರಣ ಹೆಂಗೆ ನೋಡ್ಲಿ? ಊರಿಗೆ ಬಂದಾಳ, ಮಾತಾಡೋದಾಗಲ್ದು, ಮಾರಿ ನೋಡೋದಾಗಲ್ದು, ಕದ್ದು ಕೂಡೋದಾಗೈತಿ. ಆ ಕೂಡುದು ಮತ್ತೆ ಯಾರು ನೋಡಿದ್ರ ನಾನು ಹೆಂಡತಿಗೆ ಹೇಳೋರಲ್ಲ. ಹೆಂತಿ ತಂದ ಬರೀ ಹೆಂತಿದ ಮಾತಾಡ್ತಿ. ನಿನಗೆ ಹೆಂತಿ ಬೇಕು ಅಂದ್ರೆ ರೇಖಾ ಬೇಕಾ? ಹೆಂತಿ ಬೇಕಾಗಿತ್ತಂದ್ರ ಹೆಂತಿ ಕಡೆ ಆಗು, ರೇಖಾ ಬೇಕಾಗಿತ್ತಂದ್ರ ರೇಖಾ ಒಂದು ಏನು ಹೇಳ. ಇದ ಮಾತೇನಾರ 4 ಮಂದಿ 5 ಮಂದಿ ಕುತ್ತಾಗ ಕೇಳಿದ್ದಂದ್ರ ಹೆಂಡತಿ ಕಡೆ ಆದ್ರ ಹೌದಪ್ಪ ಅಂತಾರ, ರೇಖಾನ ಕಡೆ ಆದ್ರ ಮಾರಿಗೆ ಉಗುಳ್ ಹೊಕ್ಕಾರ. ಆ ಒಂದು ಅರು ನಿನಗೆ ಏನಾರ ಇತ್ತಂದ್ರ ಆಕಿದ ನೀನ ಮುಂದೆ ನಿಂತು ಮದುವೆ ಮಾಡಿಸು. ಇಲ್ಲಿಕ ಮದುವೆ ಆಗಂತ ನೀನ ಮುಂದೆ ನಿಂತು ಒಪ್ಪಿಸು. ಗಂಡನಿಗಿಂತ ಹೆಚ್ಚು ನಾನು ತಿಳ್ಕೊಡ್ತಾಳ. ಹೆಂಗ್ ಇನ್ನೊಬ್ಬನ ಮದುವೆ ಹಾಕಿ ಒಪ್ಕೋತಾಳ? ಹೆಂಗ್ ಇನ್ನೊಬ್ಬನ ಜೊತೆ ಸಂಸಾರ ಮಾಡ್ತಾಳ? ನಾನಾ ಪ್ರಪಂಚ ಆಗಿನಕಿ ನನ್ನ ಬಿಟ್ಟು ಅದು ಹೆಂಗ್ ಹೋಗ್ತಾಳ? ಇಂಥ ಮಾತು ಹೇಳಿ ಹೇಳಿ ಆಕಿ ಜೀವನನ ಹಾಳು ಮಾಡಿಟ್ಟಿ. ನೀನು ಹೆಂತಿನ ಮಾಡ್ಕೊಂಡು ಆರಾಮಾದಿ, ಆಕಿನ ಮರ್ಗಾಕ್ ಹಚ್ಚಿ. ನನ್ನ ಹೆಂಡತಿಗ್ರೆ ಯಾಕಂತೀವೋ? ಅದು ನನ್ನ ನಂಬಿ ಬಂದಿದ್ದಲ್ಲ. ನನ್ನ ಮದುವೆಯಾಗಿ ನನ್ನ ಮನೆಗೆ ಬರುತ್ತಕ ಆಕಿಗೆ ಇದೆಲ್ಲ ಏನು ಗೊತ್ತ? ಹಾ, ಆಕಿಗೆ ಗೊತ್ತಿರ್ಲಿಲ್ಲ, ಆದ್ರೆ ರೇಖಾ ಗೊತ್ತಿತ್ತ. ರೇಖಾ ಬಂದಿನ ಮದ್ವೆ ನಿಂದಿರ್ಸಿಳ ಇಲ್ಲ? ರೇಖಾ ಬಂದಿನ ಸಂಸಾರದಾಗ ಏನ್ರ ಕಡ್ಡಿ ಆಡಿಸಿಳ ಇಲ್ಲ? ರೇಖಾ ನಿನ್ನ ಜೀವನದಾಗ ಏನು ಆಟ ಆಡಿಳ ಇಲ್ಲಲ್ಲೋ ಹುಚ್ಚಪ್ಪ. ಅದನ್ನೆಲ್ಲ ಲೆಕ್ಕ ಹಾಕಿ ನೋಡಿದ್ರ ಎಷ್ಟೋ ಪುಣ್ಯಕ ರೇಖಾನ ಚಲೋ. ಚಲೋ ಅಂತ ಬರೀ ಮಾತ್ನ್ಯಾಗ ಅಂದ್ರ ಅಲ್ಲಪ್ಪ. ನಿನಗೆ ಚಲೋ ಆಗ್ಲಿ ಅಂತ ಆಕಿ ಹಾರೈಸ್ಯಾಳ ಇಲ್ಲ? ಆಕಿಗೆ ಚಲೋದು ಮಾಡ, ನಿನ್ನ ಸಂಸಾರ ಅವಾಗ ಚಲೋ ಆಗತ್ತ. ಯಾರ ಮಾತಿಗೆ ಒಪ್ಪದಕ್ಕಿ ನಿನ್ನ ಮಾತಿಗೆ ಒಪ್ತಾಳ. ಸುಮ್ಮನೆ ಜಗಳ ಬೇಡ, ಆಕಿನ ಮದುವೆಗೆ ಒಪ್ಪಿಸ್ಬಿಡು. ಮಾತಾಡ್ಸಿದ್ರೆ ಜಗಳಕ್ಕೆ ಬರೋ ನೀವು ಅದು ಯಾವ ಮುಖ ಇಟ್ಕೊಂಡು ನಿಮ್ಮ ತಂಗಿನ ಮದುವೆಗೆ ಒಪ್ಪಿಸಂತೀರಿ? ನಿನ್ನ ಜೀವನ ನೀ ದಂಡಿಗೆ ಹಚ್ಕೊಂಡು ಆಕೆ ನಿನ್ನ ಹೆಸರಾಗ ಸಾಯ್ಬೇಕನ? ಜೀವನ ಏನೋ ದಂಡಿಗೆ ಹಚ್ಕೊಂಡಿನಿ, ಆದ್ರೆ ನೆಮ್ಮದಿ ಅನ್ನೋದು ಎಲ್ಲೈತಿ? ಹೊತ್ತು ಹೊಂಟ್ರ ಮನ್ಯಾಗ ಜಗಳಗಾಕತ್ತದ. ಯಾಕೆ? ನೀವು ಮಾಡಿದ ಕಾರ್ಬಾರಿಂದ. ರಮೇಶ, ನಿನ್ನ ಹೆಂಡತಿ ನಿನಗನ್ನೋದಲ್ದ ನಮಗೂ ಭಯಕತ್ತಾಳ. ಅದನ್ನೆಲ್ಲ ಕೇಳಿಸ್ಕೋದು ನಮಗೆ ಆಗವಲ್ತು. ಅದಕ್ಕಂತ ನಾವು ಸುಖವಾಗಿರೋ ಸಲುವಾಗಿ ಯಾವ ಹುಡುಗಿ ಜೀವನದಾಗ ಆಟ ಆಡೋದೇನ್ರಿ? ಅಲ್ಲ, ಆಕಿ ಮನಸ್ಸೆಲ್ಲ ಇರೋದು ನನ್ನ ಮ್ಯಾಗ. ಮನಸ್ಸಿಲ್ದ ಮದುವೆ ಆಕಿ ಹೆಂಗೆ ಮಾಡ್ಕೊತಾಳ? ನೀ ಆಕಿ ಒಂದು ಮಾತು ಹೇಳಿದ್ರೆ ಆಕಿ ಮದುವೆ ಮಾಡ್ಕೊಳತ್ತಾಳ. ನೀವೇನೋ ನಿಮ್ಮ ಇದ್ರ ಸಂಬಂಧ ಆಕಿಗೆ ಮೋಸ ಮಾಡ್ಬೋದು. ಆಕಿಗೆ ಮೋಸ ಮಾಡಕ್ಕೆ, ಆಕಿಗೆ ಇಂಥ ಮಾತು ಹೇಳಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ರಿ. ಆಕಿನ ಹೆಂಗೆ ಒಪ್ಪಿಸ್ಬೇಕು
ನಿನ್ನ ಕಣ್ಣು ಮುಂದೆ ಆಕಿ ಮದುವೆ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೈತಿ. ಮೋಸ ಮಾಡ್ಕೋತ ಬಂದಿರಿ, ಮೋಸನ ಮಾಡೋರಲ್ಲ. ಏನು ಮಾಡಬೇಕಾಗಿತ್ತು? ಆಕಿನ ನಿನ್ನ ಒಂದು ಮಾಡಿ ಆಕಿನ ಹೈರಾಣ ಮಾಡಿ ನಿನ್ನ ಸುಖದಾಗಿಡ್ಬೇಕಾಗಿತ್ತನ? ದುಡಿದು ತಿನ್ನಾಕ ಹೊಲ ಮನೆ ಐತ್ರಿ. ಆಕಿ ನೌಕರಿ ಆಗಿದ್ದು ನನಗೂ ಖುಷಿನ. ಆದ್ರೆ ಆಕಿನ ನೌಕರಿಗೆ ಆಕಿನ ನೌಕರಿ ಹೋಗಕ್ಕೆ ಆಸೆ ಪಡೋ ಮನುಷ್ಯನ ಅಲ್ಲ. ಮತ್ತೆ ಯಾಕೆ ನಿನ್ನ ಹೆಂಡತಿ ದವಾಖಾನಿಗೆ ಆಕಿ ಕಡೆಯಿಂದ ₹1,00,000 ಹಾಕಿಸ್ಕೋಬೇಕಾಗಿತ್ತ? ಮಾತು ಬರವಾತನ? ಇದ್ದದು ಇದ್ದಂಗ ಹೇಳಿದ್ರೆ ಮಾತ ಬರೋದಿಲ್ಲ. ಆಕಿ ಮನಸ್ಸೆಲ್ಲ ನನ್ನ ಮ್ಯಾಗ ಇಟ್ಕೊಂಡು ಕೂತಾಳ. ಮದುವೆ ವಿಚಾರ ಸ್ವಲ್ಪ ಮುಂದೆ ಹಾಕ್ರಿ. ನನ್ನ ಮರ್ಯಾದೆ ಇಂಚಿಂತ ದಿನ ಕೆಳಗೆ ಹೊಂಟೈತಿ. ಅಕ್ಕಿ ಮದ್ವಿ ಮುಂದೆ ಹಾಕ್ಬೇಕಾ? ನೀನೇನು ಅಂದ್ರು ಆಡಿದ್ರು ನನ್ನ ತಲೆಯಾಗ ಬಂದೈತಿ ಅಂದ ಮೇಲೆ ನಿನ್ನ ಮದುವೆ ಮಾಡೈತಿ ನಾವು. ರೇಖವ್ವ, ನಿಮ್ಮ ಅಣ್ಣ ಯಾಕೆ ಇಷ್ಟು ವಿಚಾರ ಮಾಡಕತ್ತ ಅಂತ ಸ್ವಲ್ಪ ತಿಳಿಯಾಕತೈತೆ ನಿನಗೆ? ಕೂತ್ರು ನಿತ್ರು ಬರೀ ಅವನ ಹೆಸರು ಹೇಳಕತ್ತಿ. ಅವನಿಂದ ಏನು ಸಿಗ್ತೈತಿ ನಿನಗೆ? ನಿನಗೇನಾರ ನಿನ್ನ ಅಣ್ಣನ ಮರ್ಯಾದೆ ಉಳಿಸ್ಬೇಕನ್ನೋ ಮನಸ್ಸಿದ್ರ ನಾನು ನಿನಗೆ ತಕ್ಕ ಹೊರ ಹುಡುಕ್ತೀನಿ. ಕಣ್ಣು ಮುಚ್ಕೊಂಡು ಅವನ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು. ಇಷ್ಟು ದಿನ ನೀ ಹೇಳ್ದಂಗೆ ಕೇಳ್ಕೊಂತ ಬಂದಿನಿ. ಇನ್ನು ಮುಂದಾದ್ರೂ ನೀವ್ ಹೇಳ್ದಂಗೆ ಕೇಳಬೇಕಲ್ಲ. ಅವ್ರು ಹೇಳೋದ್ರಿಂದ ನಿನಗೇನು ಕೆಟ್ಟ ಆಗಾಕತೈತಿ? ಇಂಥದ್ದು ಒಳ್ಳೇದಾಗೈತೆ ಅಂತ ಹೇಳ್ಬಿಡು. ನಮ್ಮ ಅಣ್ಣನ ಮಾತು ನಾ ಕೇಳ್ತೀನಿ. ನನ್ನ ಮಾತು ಕೇಳೋದ್ರಿಂದ ನಿನಗೆ ಏನು ಕೆಟ್ಟದಾಗೈತಿ? ಓದಿಸೀನಿ, ನೌಕರಿ ಹಿಡಿಸೀನಿ, ಮತ್ತೇನಂತದ್ದು ನಿನಗೆ ಕೆಟ್ಟದಾಗೈತಿ? ಎಲ್ಲಾನೇ ಚಲೋನ ಆಗೈತಿ. ಆದ್ರೆ ಈಗ ನನ್ನಿಂದ ಏನ್ ಕೆಟ್ಟದಾಗೈತಿ? 4 ಮಂದಿ ಮಾತಾಡಿದ ನಿನ್ನ ಕಿವಿಗೆ ಬಿದ್ದೈತೇನ? ಬರೀ ನೌಕರಿನ ಅಂದ್ರ ನಿನ್ನ ಜೀವಕ್ಕೆ ಏನಾರ ಅರ್ಥ ಸಿಗುತ್ತನ? ಬರೀ ಅವನ ಹೆಸರು ಇಟ್ಕೊಂಡ ವಾದಿಸೋ ಚಲೋ ಅಲ್ಲವಾ? ಇಷ್ಟು ದಿನ ನೀ ಹೇಳ್ದಂಗೆ ಕೇಳ್ಕೊಂತ ಬಂದಿನಿ. ಈಗ ನೀ ಹೇಳ್ದಂಗೆ ಕೇಳ್ಬೇಕಲ್ಲ. ಹೇಳ್ತೀನಿ. ನೀ ಏನ ಅಂದ್ರು ನಿನ್ನ ಮಾತಿನ ಮ್ಯಾಗಿನ ನಂಬಿಕೆನ ನನಗೆ ಹೋಗಿಬಿಟ್ಟೈತಿ. ನಾ ನೋಡಿದ ಹುಡುಗನ ಮದುವೆ ಹಾಕನ ಅಂತ ಹೇಳಿ ನನಗೆ ಮಾತು ಕೊಡು. ಮದುವೆ ಅಂದ್ರೆ ಹುಚ್ಚರಾಟ ಅಲ್ಲ, ಅದರದ್ದು ಆದಂಥ ಜವಾಬ್ದಾರಿ ಇರ್ತೈತಿ. ನಿನ್ನ ಮ್ಯಾಗ ಅವ್ರಿಗೆ ನಂಬಿಕೆ ಬರ್ಬೇಕಂದ್ರೆ ಮಾತು ಕೊಡು. ಈಗ ಇಟ್ಟು ವಿಚಾರ ಮಾಡಾಕತ್ತಿ, ಮುಂದೆ ನಾ ನೋಡಿದ ಹುಡುಗನ ಮದುವೆ ಹೆಂಗೆ ಹಾಕಿನಿ? ಮಾತು ತಗೊಂಡು ಮದ್ವಿ ಮಾಡೋಷ್ಟು ಮುಂದುವರೆದೆ ಅಂತಂದ್ರೆ ನಿನ್ನ ಮಾತಿಗೆ ನಾ ಯಾಕೆ ಅಡ್ಡಾಡಿ? ಹಾಂ, ಮಾತ ಕೊಟ್ರಲ್ಲ, ಮತ್ತೇನು ಹಿಂದೆ ಮುಂದೆ ವಿಚಾರ ಮಾಡಬೇಡ್ರಿ. ನಿಮ್ಮ ತಲೆಯಾಗ ಏನೈತ್ಲ ಅದನ್ನು ಮಾಡಿ ಮುಗಿಸ್ಬಿಡ್ರಿ. ನನ್ನ ತಲೆಯಾಗಿರೋದು ಒಂದ ವಿಚಾರ, ಈಕಿ ಮದುವೆ ಮಾಡಬೇಕು, ಗಂಡನ ಮನೆಗೆ ಕಳಿಸ್ಬೇಕು ಅಂತ. ನಿಮ್ಮ ಅಣ್ಣ ಸಿಟ್ಟಿಲೆ ಮಾತಾಡಿ ಹೋದ ಅಂತ ನಿನಗೆ ದುಃಖ ಅನಿಸ್ಬೋದು. ಆದ್ರೆ ಊರನ ಮಂದಿ ಯಾರು ಏನೇನು ಮಾತಾಡ್ಯಾರಂತ ನಿಮ್ಮ ಅಣ್ಣಗೆ ಗೊತ್ತು, ನನಗೆ ಗೊತ್ತು.